ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಪವರ್ಫುಲ್ ಲೀಡರ್, ಸಂಘಟನಾ ಚತುರ. ಆದರೆ ಇತ್ತೀಚೆಗೆ ಡಿಸಿಎಂ ಡಿಕೆಶಿ ಸ್ವಲ್ಪ ಸಾಫ್ಟ್ ಹಿಂದುತ್ವದ ನಡೆ ಅಂತ ಹೇಳಿ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ನಾಯಕರನ್ನೇ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆಯನ್ನು ಸೊಗಸಾಗಿ ಹೇಳಿದ್ದಾರೆ. ಇದೇ ವಿಚಾರ ಇವತ್ತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿ ರಿಯಾಕ್ಷನ್ ಕೂಡ ಕೊಟ್ಟಿದೆ. ಅಷ್ಟಕ್ಕೂ ಡಿಕೆ ಸ್ಟ್ರಾಟಜಿ ಏನು, ಈ ಬಗ್ಗೆ ಇನ್ಸೈಡ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬಿಜೆಪಿಗರ ನಿದ್ದೆಗೆಡಿಸಿದ ಡಿಸಿಎಂ ಡಿಕೆ ಸಾಫ್ಟ್ ಹಿಂದುತ್ವ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಇತ್ತೀಚೆಗಷ್ಟೇ ಹಿಂದುತ್ವ ನಿಮ್ಮ ಆಸ್ತಿ ಅಲ್ಲ ಅಂದಿದ್ದ ಡಿಕೆ ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರು. ಸದನದಲ್ಲೇ ಆರ್ಎಸ್ಎಸ್ ಪ್ರಾರ್ಥನೆ ಹೇಳೋ ಮೂಲಕ ಕೌಂಟರ್. ನನ್ನ ಚೈಲ್ಡ್ಹುಡ್ ಫ್ರೆಂಡು ಏರ್ಪೋರ್ಟ್ಗೂ ಹೋಗಿದ್ದೀನಿ. ಡಿಸಿಎಂ ಡಿಕೆ ಕಾಂಗ್ರೆಸ್ನ ಪವರ್ಫುಲ್ ಲೀಡರ್, ಸದಾ ಸಂಘಟನೆಯ ಮೂಲಕ ಪಕ್ಷವನ್ನ ಬೆಳೆಸ್ತಿರೋ ಸಂಘಟನಾ ಚತುರ. ಯಾರಿಗೆ ಯಾವ ರೀತಿ ಹೇಗೆ ರಾಜಕೀಯದಲ್ಲಿ ಹೆಜ್ಜೆ ಇಡಬೇಕು ಅಂತ ಗೊತ್ತಿರೋ ಸ್ಟ್ರಾಂಗ್ ಲೀಡರ್ ಕೂಡ ಹೌದು. ಪಕ್ಷದಲ್ಲಿ ತನ್ನ ಸಿದ್ಧಾಂತಕ್ಕೆ ಯಾವ ಕಪ್ಪು ಚುಕ್ಕೆಯೋ ಬಾರದ ರೀತಿಯಲ್ಲಿ ಡಿಕೆಗೆ ಸ್ಟ್ರಾಟಜಿ ಮಾಡೋದು ಗೊತ್ತಿದೆ. ಇದೀಗ ಡಿಸಿಎಂ ಡಿಕೆ ಇಡ್ತಿರೋ ಸಾಫ್ಟ್ ಕಾರ್ನರ್ ಹಿಂದುತ್ವ ನಡೆ ಕೇಸರಿ ಪಡೆಯನ್ನೇ ನಿದ್ದೆಗೆಡಿಸುವಂತೆ ಮಾಡಿದೆ. ಎಸ್ ಪ್ರಿಯ ವೀಕ್ಷಕರೇ, ಡಿಸಿಎಂ ಡಿಕೆಶಿ ಹಿಂದುತ್ವದ ವಿಚಾರದಲ್ಲಿ ಈ ರೀತಿಯ ಹೆಜ್ಜೆಯನ್ನ ಇಡ್ತಾರೆ ಅಂತ ಬಿಜೆಪಿ ನಾಯಕರು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಅಂಥ ಅಚ್ಚರಿಯ ನಡೆಯನ್ನ ತೋರಿಸಿರೋದು ಬಿಜೆಪಿ ನಾಯಕರನ್ನ ನಿದ್ದೆಗೆಡಿಸುವಂತೆ ಮಾಡಿದೆ. ಇತ್ತೀಚೆಗಷ್ಟೇ ಸಾಫ್ಟ್ ಹಿಂದುತ್ವ ವಿಚಾರದಲ್ಲಿ ಹೆಚ್ಚು ಸದ್ದು ಮಾಡಿದ್ರು. ಆದರೆ ಇದೀಗ ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆಯನ್ನ ಸ್ವತಃ ತಮ್ಮ ಬಾಯಲ್ಲೇ ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಣಿತೋಹಂ ಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ. ಅದನ್ನ ಇದಿಷ್ಟೇ ಅಲ್ಲ, ಅಧಿವೇಶನದಲ್ಲಿ ನಾನು ನಿಮಗೆ ಛೇಡಿಸಿ ಹೇಳೋಕೆ ಗೊತ್ತಿದೆ, ನನ್ನ ಬಳಿಯೂ ವಿದ್ಯೆಗಳೆಲ್ಲ ಇವೆ ಅಂತ ವಿಪಕ್ಷ ನಾಯಕರಿಗೆ ಡಿಸಿಎಂ ಡಿಕೆ ತಿರುಗೇಟು ನೀಡಿದ್ರು. ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಛೇಡಿಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರೆ ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ ನಾನು. ಇನ್ನು ಮೊನ್ನೆಯಷ್ಟೇ ಹಿಂದುತ್ವ ಏನು ನಿಮ್ಮ ಆಸ್ತಿ ಅಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದುತ್ವ ಅನ್ನೋದು ನಮ್ಮದು ಅನ್ನೋ ಸಂದೇಶ ರವಾನೆ ಮಾಡೋ ಪ್ರಯತ್ನ ಮಾಡಿದ್ರು. ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಿಜೆಪಿಗೆ ವಿರುದ್ಧ ಆಗಿದ್ರು ಡಿಸಿಎಂ ಡಿಕೆಶಿ ಮಾತ್ರ ವಿಭಿನ್ನ ಹೆಜ್ಜೆಯನ್ನೇ ಇಡ್ತಿದ್ದಾರೆ. ಸಾಫ್ಟ್ ಹಿಂದುತ್ವದ ಟ್ರೆಂಡ್ ಸೆಟ್ ಮಾಡಿಕೊಳ್ತಿರೋ ಡಿಸಿಎಂ ಡಿಕೆ ನಡೆಯೇ ಬಿಜೆಪಿಗೆ ನಿದ್ದೆಗೆಡುವಂತೆ ಮಾಡಿದೆ. ಇತ್ತೀಚೆಗಷ್ಟೇ ಸಾಫ್ಟ್ ಹಿಂದುತ್ವದ ಮೂಲಕ ಕರಾವಳಿ ಮೇಲೆ ಕಣ್ಣಿಟ್ಟಿದ್ರು. ಕಾಂಗ್ರೆಸ್ ನಾಯಕರ ಪ್ರತಿ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು. ಬಿಜೆಪಿ ಭದ್ರಕೋಟೆಯ ಮೇಲೆ ಕಣ್ಣಿಟ್ಟಿದ್ರು. ಕರಾವಳಿಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಬಲ ಇಲ್ಲದಿದ್ರು ಡಿಸಿಎಂ ಡಿಕೆಶಿ ಹೆಚ್ಚು ಹೆಚ್ಚು ಭೇಟಿ ಮಾಡೋ ಕೆಲಸ ಮಾಡ್ತಿದ್ರು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯರಿಗಿಂತಲೂ ಹೆಚ್ಚಾಗಿಯೇ ಡಿಸಿಎಂ ಡಿಕೆಶಿ ಭೇಟಿ ಕೊಟ್ಟಿದ್ದಾರೆ. ಸಾಫ್ಟ್ ಹಿಂದುತ್ವದ ಮೂಲಕವೇ ಕರಾವಳಿಯಲ್ಲಿ ಸಂಘಟನಾ ಸೂತ್ರವನ್ನೇ ಹೆಣೆದಿದ್ರು. ಸದನದಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಹಾಡಿರೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟ ಡಿಸಿಎಂ ಡಿಕೆಶಿ, ನಾನು ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಂಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ ಅಂದ್ರು. ಆದ್ರೆ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂದ್ರು. ಮಾತಾಡ್ತಾ ಇರ್ಲಿ, ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದನ್ನೆಲ್ಲ ಗ್ರಾಪ್ ಮಾಡಬೇಕಲ್ಲ. ಸೊ ನಿಮ್ಮಲ್ಲಿರೋಂಥ ಒಳ್ಳೆ ಕ್ವಾಲಿಟೀಸ್ನ ಗುರುತಿಸ್ಬೇಕು. ಹಂಗೆ ನಾವು ಕೆಲವುದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಯಾರು ಏನು ಮಾಡ್ತಾರೆ. ಬಿಜೆಪಿ ಮಾಡ್ತಾ ಇರೋದು ರಾಜಕಾರಣ. ಇನ್ನು ಡಿಸಿಎಂ ಡಿಕೆ ನಡೆಯನ್ನೇ ಟೀಕಿಸಿ ಬಿಜೆಪಿ ನಾಯಕರು ಕಾಲೆಳೆಯೋ ಕೆಲಸ ಮಾಡಿದ್ರು. ನೆನ್ನೆ
ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡೋವಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ, ನೀನು ಎಲ್ಲ ಒಂದು ಕಡೆ ಚಡ್ಡಿ ಹಾಕಿದ್ಯಲ್ಲಪ್ಪ ಅಂತ. ನಾನು ಚಡ್ಡಿ ಹಾಕಿದ ಒಂದು ಪದ ಹೇಳಿದ್ದಕ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ ಪೂರ್ತಿ RSSನ ಅಂದರೆ ಅದು RSSನ ಭಗವದ್ಗೀತೆ, ಅದು RSSನ ಭಗವದ್ಗೀತೆಯನ್ನು ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು. ಹೌದು, ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನು ಕಲ್ತಿದ್ದು ನಿಜ ಅಂತೇಳಿ. DKC ಅವ್ರನ್ನ ನನಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಅವರು ನಾನು ಸ್ವಯಂ ಸೇವಕ ಆಗಿದ್ದೆ, ಶಾಖೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ. ಸ್ವಯಂ ಸೇವಕ ಒಂದ್ಸೇ ಸ್ವಯಂ ಸೇವಕ, ಆಲ್ವೇಸ್ ಸ್ವಯಂ ಸೇವಕ. ಒಮ್ಮೆ ಶಾಖೆಗೆ ಬಂದರೆ ಸ್ವಯಂ ಸೇವಕ ಆಗಿಬಿಡ್ಬೋದು. ಆದರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ದರಿಂದ ಪ್ರಾರ್ಥನೆಯ ಸಾಲುಗಳು ಹೇಳಿದ್ರಿಂದ ಬರಲ್ಲ. ಅದೇನೇ ಹೇಳಿ, ಇಷ್ಟು ದಿನ DK ಸಾಫ್ಟ್ ಹಿಂದುತ್ವದ ಹೆಜ್ಜೆ ಇಟ್ಟಿರೋದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಇದೀಗ ಸದನದಲ್ಲೇ RSS ಪ್ರಾರ್ಥನೆ ಹೇಳಿರೋದು BJP ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರನ್ನು ನಿದ್ದೆಗೆಡಿಸುವಂತೆ ಮಾಡಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.